ಗಂಜಿಮಠದಲ್ಲಿ ಸುಮಾರು 1 ವರ್ಷದ ಹಿಂದೆ ಶ್ರೀ ದುರ್ಗಾ ಪರಮೇಶ್ವರಿ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಭಜನಾ ತಂಡ ಅಂಥೇಳಿ ಒಂದು ಪ್ರಾರಂಭ ಮಾಡಿ ಸ್ವಲ್ಪ ಮಕ್ಕಳನ್ನು ಒಟ್ಟು ಮಾಡಿಕೊಂಡು ಇಲ್ಲಿ ಪ್ರತಿ ವಾರ ಭಜನಾ ಅಭ್ಯಾಸವನ್ನು ಮಾಡಿ ಇವತ್ತು ನಾಳೆಗೆ 1 ವರ್ಷ ಪೂರ್ಣ ಆಗ್ತಾ ಉಂಟು. ಇದರ ಬಗ್ಗೆ ಒಂದು ಸಣ್ಣ ಕಾರ್ಯಕ್ರಮ ಹಾಗೂ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ವೀರಶಿವಾಜಿ ಶಾಖೆ ಗಂಜಿಮಠ ಇದರ ವತಿಯಿಂದ ಬಾಲ ಸಂಸ್ಕಾರ ಕೇಂದ್ರ ಮತ್ತು ಧರ್ಮ ಶಿಕ್ಷಣವನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಪ್ರಾರಂಭವನ್ನು ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಬೇರೆ ಮಲ್ತಂದುಂಡು ಐತೆ ಒಟ್ಟಿಗೂ ಹಿಂದೂ ಧರ್ಮದ ಸಂಸ್ಕಾರ ಒರಿಯೋಡು ಹಿಂದೂ ಧರ್ಮದ ಸಂಸ್ಕಾರ ನಮ್ಮ ದುಮ್ಮದ ಪೀಳಿಗೆಗೆ ಕಲ್ಪವಡು ಪಂಪಿನ ದೃಷ್ಟಿಡು ಇನಿ ಜೋಕಲಿಗೆ ಧರ್ಮದ ಶಿಕ್ಷಣ ಕೊರೋಡು ಧರ್ಮ ಶಿಕ್ಷಣ ತಿಕ್ಕೋಡು ಇನಿ ನಮ್ಮ ಎತ್ತೋ ಗೀತೆಲುಲ್ಲ ಭಗವದ್ಗೀತೆ ಆದಪ್ಪು ರಾಮಾಯಣ ಆದಪ್ಪು ಮಹಾಭಾರತ ಆದಪ್ಪು ನೇನು ಪೂರ ಜೋಕಲಿಗೆ ಕಲ್ಪವಡು ಐತ ಒಟ್ಟಿಗೂ ಗುರು ಹಿರಿಯರಿಗೆ ಆ ರೀತಿದ ಗೌರವ ಕೊರೋಡು ಪಂಪಿನ ಕಲ್ಪವಡು ಪಂಪಿನ ದೃಷ್ಟಿಡು ವಿಶ್ವ ಹಿಂದೂ ಪರಿಷತ್ ಇನಿ ರಾಷ್ಟ್ರ ವ್ಯಾಪ್ತಿಡು ಜೋಕಲಿಗೆ ಒಂಜಿ ಶಿಕ್ಷಣ ಕೊರ್ಪಿನ ರೀತಿಡು ಇನಿ ಬಾಲ ಸಂಸ್ಕಾರ ಕೇಂದ್ರ ಮಲ್ತೊಂದುಂಡು. ನೆತ್ತ ಉದ್ದೇಶ ಒಂಜೆ ನಮ್ಮ ದುಂಬುದ ಪೀಳಿಗೆಗೆ ನಮ್ಮ ಸಂಸ್ಕಾರ ಒರಿಯೋಡು ದುಂಬುದ ಪೀಳಿಗೆಗೆ ನಮ್ಮ ಸಂಸ್ಕಾರ ತಿಕ್ಕೋಡು ನಮ್ಮ ಧರ್ಮ ಒರಿಯೋಡು ಧರ್ಮದ ಆಚಾರ ವಿಚಾರ ಒಂದು ಇಡೀ ಸಮಾಜವು ಗೊತ್ತಾವಡು ಪಂಪಿನ ದೃಷ್ಟಿಡು ಇನಿ ಮಾತ ನಮ್ಮ ಕೈತಲ್ದ ಅಲ್ಪ ಅಲ್ಪ ಏರಿಯಾ ಉಂಡ ಅಲ್ಪ ಮಾತ ಕೋಡಿಟ್ಲ ಬಾಲ ಸಂಸ್ಕಾರ ಮುಖಾಂತರ ಇಡೀ ಜೋಕುಲೆಗೊಂಜಿ ಶಿಕ್ಷಣ ಕೊರ್ಪಿನಂಚಿನ ವ್ಯವಸ್ಥೆನ ಇನಿ ವಿಶ್ವ ಪರಿಷತ್ ಮಲ್ತಂದುಂಡು ಐತ ಮುಖಾಂತರ ಇನಿ ಈ ಗಂಜಿಮಠದ ಈ ಭಾಗೊಟ್ಲ ಶಿವಾಜಿ ಶಾಖೆ ವಿಶ್ವ ಪರಿಷತ್ ಬಜರಂಗದಳ ನೆತ್ತ ವತಿರ್ದು ಮೂಲಿನಿ ಬಾಲ ಸಂಸ್ಕಾರ ಕೇಂದ್ರ ಉದ್ಘಾಟನೆದ ಒಟ್ಟಿಗೂ ಮುಲ್ಪದ ಒಂಜಿ ಜೋಕ್ಲಿಗೆ ಶಿಕ್ಷಣ ಕೊರ್ಪಿನಂಚಿನ ವ್ಯವಸ್ಥೆ ನೀನು ನಮ್ಮ ಘಟಕದಾಗಲು ಮಲ್ತೊಂದುಲ್ಲೇರು ಒಂದು ಎಡ್ಡೆ ವಿಚಾರ ನೆತ್ತ ಇನಿ ಬಾಲ ಸಂಸ್ಕಾರ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮ ಇನಿ ನಮ್ಮ ಈ ಭಾಗಡ್ ನಡತೊಂದು ನೆಟ್ಟು ಅನೇಕ ಗಣ್ಯರು ಪಾಲ್ಪಡೆಯರುಳ್ಳೇರು ನಮ್ಮ ಮಾತೇರಲ್ಲ ಇಡೀ ಹಿಂದೂ ಸಮಾಜದ ಈ ಭಾಗದ ಕಾರ್ಯಕರ್ತರೇರುಳ್ಳೇರ ನಮ್ಮ ಅಲ್ಪ ಇತ್ತಿನ ಜೋಕ್ಲೇನು ಈ ಬಾಲ ಸಂಸ್ಕಾರ ಕೇಂದ್ರ ಕಡಪುಡ್ದು ಐತ ಮುಖಾಂತರ ಶಿಕ್ಷಣ ಒಂಜಿ ದೆತೊನ್ನಂಚಿನ ವ್ಯವಸ್ಥೆನ ನಮ್ಮ ಮಾತ ಕಾರ್ಯಕರ್ತರೆಲ್ಲ ಮಲ್ಪೊಡು ಪಣ್ಣದು ಎನ್ನ ವಿನಂತಿ. ಈ ಹೇರ್ತುವಂಚಿನ ಶಿವದೇವರಿಗೆ ಕೈ ಹಿಡಿಯುವುದು ಇನ್ನಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವೀರ ಶಿವಾಜಿ ಘಟಕ ಗಂಜಿಮಠ ಒಬ್ಬನ ಉದಾಹರಣೆಗೆ ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಗಂಜಿಮಠ ಮೊದಲ 1 ವರ್ಷದ ಆಚರಣೆಯಲ್ಲಿಟ್ಟು ಬಾಲ ಸಂಸ್ಕಾರ ಪದ ಧರ್ಮ ಶಿಕ್ಷಣ ಉದ್ಘಾಟನಾ ಲೇಖ ಇತ್ಯಾದಿ ನಡೆದಿದೆ. ಈ ಒಂದು ಲೇಖಗೆ ಟೀಚರಾದ ಬೈಕಿನ ಮೇಲೆ ಮೋಕೆಡ್ ಇತರರಿಗೆ ನೆಟ್ಟುಲ್ಲ ಮಾತೆಲ್ಲ ಬರ್ತದೆ ಈ ವೇದಿಕೆಯನ್ನು ಕೊಡಲು ಮಾಡಿಕೊಳ್ಳೋದಕ್ಕೆ ದೇವರನ್ನ ಸ್ತುತಿಸುವ ವಸ್ತುಗಳು ಈ ಲೇಖಕ್ಕೆ ನಮ್ಮ ಚಾಲನೆ ನೀಡುವುದು. ಘಟಕ ಕಾರ್ಯದರ್ಶಿಗಳಾಗಿನ ಚಂದ್ರಮತ್ ಮೇಲೆ ಸ್ಟಾಲ್ ಪಾರ್ಟ್ ಈ ಒಂದು ಲೇಖನಿಗೆ ಎದುರು ಪತ್ರಿಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿಯಾದ ಗುರುಪ್ರಸಾದ್ ಕಡಂಬಾರ್ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಸಂಸ್ಥಾಪಕ ಪ್ರಮುಖ ಕುಮಾರ ಮೇಲೆ ಅತಿಥಿಗಳ ಈ ಒಂದು ಲೇಖನಿಗೆ ಸ್ಟಾಲ್ ಪಾರ್ಟ್ ಎತ್ಕೊಳ್ಳೋದು ವಿಶ್ವ ಹಿಂದೂ ಪರಿಷತ್ ಪ್ರಮುಖರಾದ ದಯಾನಂದ್ ಮೇಲೆ ಶಾಲ್ ಪಾಟ್
ಈ ಒಂದು ವಿದ್ಯಾರ್ಥಿ ಲೇಸ್ಗೆ ಎತ್ಕೊಂಡು ಬರಲಿಕ್ಕೆ ವಿಶ್ವ ಹಿಂದೂ ಪರಿಷತ್ ಪ್ರಕರಣ ಕಾರ್ಯದರ್ಶಿಯಾದ ದಿನೇಶ್ ಮಿಜರ್ ಇವರನ್ನು ಸ್ವಾಗತಿಸುತ್ತೇವೆ. ಗಣೇಶ್ ವಿಶ್ವ ಹಿಂದೂ ಪರಿಷತ್ನ ಕೇಂದ್ರ ಗಂಜಿಮಠ ಇದರ ಮುಖ್ಯ ಗುರುಗಳ ಹಾಗೂ ಶಾರದಾ ಹೈಸ್ಕೂಲಿನ ಸಂಸ್ಕೃತ ಉಪನ್ಯಾಸಕರಾದ ರಮೇಶ್ ಆಚಾರ್ಯ ನಾರಾಯಣ್ ಇವರನ್ನು ಈ ಒಂದು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ವಿಶ್ವ ಹಿಂದೂ ಪರಿಷತ್ ಪ್ರಕರಣ ಕಾರ್ಯದರ್ಶಿಯಾದ ಗಣೇಶ್ मेरे सवाल पास है कि उनकी देश की को बरकते हैं ಉದ್ಯಮಿ ಹಾಗೂ ಸಂಘಟನಾ ಮಾರ್ಗದರ್ಶಕರಾದ ಗಣೇಶ್ ಭಟ್ ಗಂಜಿಮಠ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಸಂಘಟನೆಯ ಸ್ಥಾನ ಸಂಚಾಲಕರಾದ ರವಿರಾಜ್ ನೇರ ಭದ್ರತೆ ಶಾಲ್ ಪಾರ್ಕ್ ಈ ಒಂದು ಅತಿಥಿಯನ್ನು ಪ್ರೀತಿಪೂರ್ವಕವಾದ ಈ ಒಂದು ದೇಶಕ್ಕೆ ಎತ್ಕೊಂಡು ಬರುತ್ತೇವೆ. ಪ್ರತಿಷ್ಠಿತ ಪುಣಿತ ಭಜನಾ ಗುರುಗಳಾದ ಅಶೋಕ್ ನಾಯ್ಕ ಕಳಸವೈ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹರೀಶ್ ಕಾಮತ್ ನೇರ ಭದ್ರತೆ ಶಾಲ್ ಪಾರ್ಕ್ ಈ ಒಂದು ಅತಿಥಿಯನ್ನು ಪ್ರೀತಿಪೂರ್ವಕವಾಗಿ ಎತ್ಕೊಂಡು ಬರುತ್ತೇವೆ. ಮಾರ್ಗದರ್ಶಕರಾದ ಹಿರಿಯಪ್ಪ ಕಾಲೇಜು ಗಂಜಿಮಠ ಇವರನ್ನು ಸ್ವಾಗತಿಸುತ್ತೇವೆ. ಸಂಘಟನೆಯ ಕಾರ್ಯಕರ್ತರಾದ ದೀಕ್ಷಿತ್ ನೇರ ಭದ್ರತೆ ಶಾಲ್ ಪಾರ್ಕ್ ಮೇಲೊಂದು ಪ್ರೀತಿಪೂರ್ವಕವಾಗಿ ಎತ್ಕೊಂಡು ಬರುತ್ತೇವೆ. ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಗಂಜಿಮಠ ಎಡಪದವು ಇದರ ನಿರ್ವಾಹಕರಾದ ನವೀನ್ ಗಂಜಿಮಠ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಅಂತ ವಿದ್ಯಾರ್ಥಿಯಾಗಿನ ಭುವನ್ ಮೇಲೆ ಅದನ್ನು ಶಾಲ್ ಪಾರ್ಕ್ ಈ ಒಂದು ದೇಶಕ್ಕೆ ಎತ್ಕೊಂಡು ಬರುತ್ತೇವೆ. ಅಡಿಕೆ ಫ್ರೆಂಡ್ಸ್ ಇದರ ಗೌರವ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಅಡಿಕೆ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಪ್ರಚಾರಕರಾದ ದೀಪಕ್ ಗಂಜಿಮಠ ನೇರ ಶಾಲ್ ಪಾರ್ಕ್ ಈ ಒಂದು ದಿನದಲ್ಲಿ ಎತ್ಕೊಂಡು ಬರುತ್ತೇವೆ. ಉದ್ಯಮಿ ಹಾಗೂ ಮಾರ್ಗದರ್ಶಕರಾದ ರಾಜೇಂದ್ರ ಆಳ್ವ ಗಂಜಿಮಠ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ವಿಶ್ವ ಹಿಂದೂ ಪರಿಷತ್ ಘಟಕದ ಉಪಾಧ್ಯಕ್ಷರಾದ ವಸಂತ್ ಅಲಾಕೆ ನೇರ ಬರುತ್ತದೆ ಶಾಲ್ ಪಾರ್ಕ್ ಈ ಒಂದು ಅತಿಥಿಯಲ್ಲಿ ಈ ಒಂದು ದೇಶಕ್ಕೆ ಎತ್ಕೊಂಡು ಬರುತ್ತೇವೆ. ವಿಶ್ವ ಹಿಂದೂ ಪರಿಷತ್ ಗಂಜಿಮಠ ಘಟಕದ ಕಾರ್ಯದರ್ಶಿಯಾದ ಚಂದ್ರಹಾಸ್ ಗಂಜಿಮಠ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಜಿತೇಶ್ ಗಂಜಿಮಠ ಸಂಘಟನೆಯ ಕಾರ್ಯಕರ್ತರಾದ ಜಿತೇಶ್ ಗಂಜಿಮಠ ಬೇರೆ ಬರ್ತದೆ ಶಾಲ್ ಪಾರ್ಕ್ ಈ ಒಂದು ಅತಿಥಿನ ದೇಶಕ್ಕೆ ಎತ್ಕೊಂಡು ಬಂದು ಪ್ರೀತಿಪೂರ್ವಕವಾಗಿ ವಿಶ್ವ ಹಿಂದೂ ಪರಿಷತ್ ಪ್ರಕರಣ ಕಾರ್ಯದರ್ಶಿಯಾದ ದಿನೇಶ್ ಮಿಜರ್ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಉಮೇಶ್ ಗಂಜಿಮಠ ನೇರ ಬರ್ತದೆ ಶಾಲ್ ಪಾರ್ಕ್ ಮೇಲೆ ಈ ಒಂದು ದೇಶಕ್ಕೆ ಎತ್ಕೊಂಡು ಬರುತ್ತೇವೆ. ಉಮೇಶ್
ಕಾರ್ಯಕ್ರಮದ ಬಗ್ಗೆ ಒಂಜಾಸ್ತಿ ವಿಷಯನು ತುಂಬುದಿ ಹೋಗಿಲ್ಲ ಚುರುಕಾದ ಈ ಒಂದು ವಿಚಾರವನ್ನು ನಮ್ಮ ಕನ್ನಡ ಸಾಧ್ಯ ಪಂಡದ ಅಂಡ ಇನ್ನೀಗ ಪಂಡ ಎಲ್ಲೆಗೂ ಶ್ರೀ ಆದಿಶಕ್ತಿ ಭಜನಾ ಮಂಡಳಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಸ್ಥಾಪನೆಯಾದ 1 ವರ್ಷ ಆಗುವುದು. ಈ 1 ವರ್ಷ ಆಪಿನ ನಿಟ್ಟಿನಲ್ಲಿ ದಾದನಗಳ ವಿಶೇಷವಾದ ಮಲ್ಕೋಡು ಪಂಪಿನಂಚಿನ ಒಂದು ಚಿಂತನೆ ನಮ್ಮಡೆ ನಮಕ ಬಗ ಬೆಂಗಾವಲಾಯ ನಕಲು ವಿಶ್ವ ಹಿಂದೂ ಪರಿಷತ್ ಗಂಜಿ ಮಠ ನೆತ್ತ ಪ್ರಮುಖರ ನಕಲು ಎಂಗಳೊಟ್ಟಿಗೆ ಜೊತೆಯಾಪಿನಿ ಮಾತ್ರ ಈ ಒಂದು ಭಜನಾ ತಂಡ ಸ್ಥಾಪನೆ ಆಯ್ನೆಯದು ಬೊಕ್ಕ ಎಂಕ್ಲೆಗ್ ಅಪ್ಪೆನ ಜಾಗೆಯನ್ನು ಕೊರ್ನಾಕುಲಿಯಲ್ಲಿ ಪಟ್ಟ ವಿಶ್ವ ಹಿಂದೂ ಪರಿಷತ್ ಭಜನಗಳ ನಮ್ಮ ಶಿವಾಜಿ ಸಾಧ್ಯದ ಪ್ರಮುಖರ ನಕಲು. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮೊದಲಿಗೆ ಎಲ್ಲ ದೈವದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ನನ್ನ ಸಹಪಾಠಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ವಿಶೇಷವಾಗಿ ತಾಯಂದಿರೇ, ಎಲ್ಲ ಸಮಾಜದ ಬಂಧುಗಳೇ, ಪುಟಾಣಿ ಮಕ್ಕಳೇ, ನಮ್ಮ ಮುಂದೆ ಭಾರತ ಮಾತೆಯ ಭಾವಚಿತ್ರವನ್ನು ಇಟ್ಟಿದ್ದಾರೆ. ಅದರ ಮುಂದೆ ದೀಪವನ್ನು ಹಚ್ಚಿದೆ. ಅದರ ಅರ್ಥ ಏನಂದ್ರೆ ನಾವು ರಾಷ್ಟ್ರೀಯ ವಿಚಾರಕ್ಕಾಗಿ ಇರುವಂತ ಒಂದು ಸಂಘಟನೆ ವಿಶ್ವ ಹಿಂದೂ ಪರಿಷತ್. ಇಡೀ ವಿಶ್ವದ ಹಿಂದೂಗಳನ್ನ ಒಟ್ಟು ಮಾಡಲಿಕ್ಕೋಸ್ಕರ ಸುಮಾರು 61 ವರ್ಷದಿಂದ ನಿರಂತರವಾಗಿ ಈ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಹುಟ್ಟು ಹಬ್ಬವನ್ನ ದೀಪ ಹಚ್ಚಿ ಹಿರಿಯರೆಲ್ಲರೂ ಬಂದು ದೀಪವನ್ನು ಪ್ರಜ್ವಲನೆ ಮಾಡಿ ಹಿರಿಯರು ಅಕ್ಷತೆಯನ್ನು ಮಕ್ಕಳ ತಲೆಗೆ ಹಾಕಿ ಆಶೀರ್ವಾದವನ್ನು ಮಾಡಿ 100 ವರ್ಷ ಬಾಳುವು, ನೀನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ, ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ, ಸಮಾಜಕ್ಕೆ ಸಹಕಾರಿಯಾಗಿ, ರಾಷ್ಟ್ರೀಯ ವ್ಯಕ್ತಿಯಾಗಿ ಬದುಕುವಂತ ನಮ್ಮ ಹಿರಿಯರು ಆಶೀರ್ವಾದವನ್ನು ಮಾಡ್ತಾರೆ. 100ಕ್ಕೆ 100 ಆಶೀರ್ವಾದ ನಮಗೆ ಸಿಗ್ತದೆ. ಅದನ್ನು ಮಾಡ್ತೇವೆ. ಇದನ್ನು ಕಳಿಸಿಕೊಡುವವರು ಯಾರು? ಮಕ್ಕಳಿಗೆ. ದೇವಸ್ಥಾನಕ್ಕೆ ಹೋಗುವಾಗ ನಾವು ಹೇಗೆ ತಿಲಕವನ್ನು ಹಚ್ಚಬೇಕು, ದೇವಸ್ಥಾನಕ್ಕೆ ಹೇಗೆ ಸುತ್ತು ಬರಬೇಕು, ದೇವರಿಗೆ ಹೇಗೆ ಅಡ್ಡ ಬೀಳಬೇಕು, ದೇವರಿಗೆ ಹೇಗೆ ಕೈ ಮುಗಿಬೇಕು, ಹಿರಿಯರಿಗೆ ಹೇಗೆ ನಾವು ಪ್ರಣಾಮವನ್ನು ಮಾಡಬೇಕು, ಇದೆಲ್ಲವನ್ನ ಕಲಿಸಿಕೊಡುವಂತಹ ಕೆಲಸಗಳು ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಆಗ್ತದೆ. ಮನೆಗೆ ಬಂದಾಗ ತಂದೆ ತಾಯಿಗಳಿಗೆ ಸಂತೋಷ ಆಗ್ತದೆ. ನನ್ನ ಮಗ ಹನುಮಾನ್ ಚಾಲಿಸಿ ಹೇಳ್ತಾ ಇದ್ದಾನೆ, ಗೀತೆಯ 4 ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ, ಹಬ್ಬ ಹರಿದಿನಗಳು ಬಂದಾಗ ಹೇಳ್ತಾ ಇದ್ದಾನೆ, ಜೈ ಶಿವಾಜಿ, ರಾಣಾ ಪ್ರತಾಪ್ ಕಿ ಜೈ ಅಂತ ಹೇಳ್ತೇವೆ, ಗಂಗಾ ಮಾತಾ ಕಿ ಜೈ ಅಂತ ಹೇಳ್ತೇವೆ. ಇವತ್ತು ನಾವು ಎಲ್ಲ ನದಿಗಳನ್ನ ಪೂಜೆ ಮಾಡ್ತೇವೆ. ನದಿಗಳನ್ನ ಯಾಕೆ ಪೂಜೆ ಮಾಡ್ತೇವೆ? ನಮ್ಮ ಶ್ರೇಷ್ಠವಾದ ಪುಣ್ಯವಾದ ನದಿಗಳು ಯಾವುದು? ಹೇಳಿಕೊಡುವವರು ಯಾರು? ಎಲ್ಲವನ್ನ ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಕಳಿಸ್ತಾರೆ. ಮತ್ತೆ ಬಾಲ ಸಂಸ್ಕಾರಕ್ಕೆ ಬಂದ ಕೂಡಲೇ ನಾಳೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಅಂತದ್ದಲ್ಲ. ನನ್ನ ಜೀವನಕ್ಕೆ ಬೇಕಾದಂತ ಸಂಸ್ಕಾರಗಳು, ನನ್ನ ಮನೆಯಲ್ಲಿ ನಾನು ಜೀವನ ನಡೆಸಬೇಕಾದಂತ ಸಂಸ್ಕಾರಗಳು, ನನ್ನ ಹಿರಿಯರಿಗೆ ಗೌರವಿಸುವಂತ ಸಂಸ್ಕಾರಗಳು, ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಸಂಸ್ಕಾರಗಳು, ನನ್ನ ಹರಿದಿನಗಳನ್ನು ಆಚರಣೆ ಮಾಡುವಂತ ಸಂಸ್ಕಾರವನ್ನ ಈ ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಕಳಿಸಿಕೊಡ್ತಾರೆ. ಹಾಗಾಗಿ ಎಲ್ಲ ನಾನು ಬಂದಂತ ಎಲ್ಲ ಈ ಮಕ್ಕಳ ಎಲ್ಲ ತಂದೆ ತಾಯಿಗಳಿಗೆ ನಾನು ಸಾಷ್ಟಾಂಗ ನಮನವನ್ನು ಮಾಡ್ತೇನೆ. ಇದನ್ನು ನೀವು ನಿರಂತರವಾಗಿ ಮಾಡಬೇಕು. ಪ್ರತಿ ಆದಿತ್ಯವಾದಿಗಳು 1-1.5 ಗಂಟೆ ಈ ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಇರ್ತಾರೆ. ಸನಾತನ ಧರ್ಮದ ಉಳಿವಿಗಾಗಿ ಶ್ರಮಿಸುತ್ತಿರುವಂತಹ ಎಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಕಾರ್ಯಕರ್ತರಿಗೆ ಹಾಗೂ ಅದರ ಪದಾಧಿಕಾರಿಗಳಿಗೆ ಪ್ರಪ್ರಥಮವಾಗಿ ನಮಸ್ಕರಿಸಿದ, ಉತ್ತರಂ ಯತ್ ಸಮುದ್ರಸ್ಯ ಹಿಮವತ್ ದಕ್ಷಿಣಂ ಚೇತ್ ವರ್ಷಂ ತದ್ಭಾರತಂ ನಾಮ ಯತ್ರೇಯಂ ಭಾರತೀ ಪ್ರಜಾ. ಈ ಸನಾತನವಾದಂತಹ ಈ ಪುಣ್ಯಭೂಮಿ, ಇದು ಕರ್ಮಭೂಮಿ, ಇದು ಜನ್ಮಭೂಮಿ ಅಂತ ವೇದ ಕಾಲದಿಂದ ಇವತ್ತಿನವರೆಗೂ ಕೂಡ ಈ ದೇಶದ ಬರ್ತ್ ಡೇಟ್, ಜನ್ಮ ದಿನಾಂಕ ಯಾರಿಗೂ ಹುಡುಕಲಿಕ್ಕಾಗಲಿಲ್ಲ. ಅಷ್ಟು ಸಾವಿರ ವರ್ಷದ ಇತಿಹಾಸವುಳ್ಳಂತಹ ಈ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೇವೆ,
ಎನ್ನುವುದೇ ಒಂದು ಧನ್ಯತಾ ಭಾವ. ಇಲ್ಲಿರುವ ಎಲ್ಲ ಸಂಸ್ಕಾರಗಳು ಕೂಡ ಮನುಷ್ಯರನ್ನ ಮನುಷ್ಯತ್ವದೆಡೆಗೆ, ಮನುಷ್ಯತ್ವದಿಂದ ದೇವತ್ವದೆಡೆಗೆ ಕೊಂಡು ಹೋಗ್ತದೆ ಎನ್ನುವಂಥದ್ದು ಅನೇಕವಾದಂತಹ ಋಷಿ ಪರಂಪರೆಯಿಂದ ನಾವು ತಿಳ್ಕೊಳ್ಬಹುದು. ಅಲ್ಲಿ ಕ್ಯಾಲೆಂಡರ್ ಇದೆ ನೋಡಿ. ನಾವು ಇವತ್ತು ಜುಲೈ ಎಷ್ಟನೇ ತಾರೀಕು ಅಂತ ಹೇಳಿದ್ರೆ ಕ್ಯಾಲೆಂಡರ್ ನೋಡ್ತೇವೆ. ಯಾರ ಕ್ಯಾಲೆಂಡರ್? ಅದು ಗ್ರೆಗರಿಯನ್ ಕ್ಯಾಲೆಂಡರ್. ನಮ್ಮ ಭಾರತದ ಕ್ಯಾಲೆಂಡರ್ ಅಲ್ಲ. ಭಾರತದ ಕ್ಯಾಲೆಂಡರ್ ಯಾವುದು ಅಂತ ಹೇಳಿದ್ರೆ ಪಂಚಾಂಗ. ಪಂಚಾಂಗ ಏನು ಅಂತ ಹೇಳಿದ್ರೆ ಜನರಿಗೆ ಗೊತ್ತಿಲ್ಲ. ಪಂಚಾಂಗದ ಪ್ರಕಾರ ಇವತ್ತು ಯಾವ ದಿವಸ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಿಮ್ಮದು ತಪ್ಪಲ್ಲ, ಯಾಕೆ ಅಂತ ಹೇಳಿದ್ರೆ ನಾವು ಹೇಳಿಕೊಡ್ಲಿಲ್ಲ. ಇಲ್ಲಿ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಆಷಾಢ ಮಾಸ, ಏಕಾದಶಿ ಇವತ್ತಿನ ದಿನ. ಅದು ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ತಪ್ಪು ನಮ್ಮದೇ, ನಮ್ಮ ಸಮಾಜದ ತಪ್ಪು. ನಾವು ಕಟ್ಟಿಕೊಳ್ಳಿಕ್ಕೆ ಹೋಗ್ಲಿಲ್ಲ. ಶಿವಣ್ಣಗೆ ಹೇಳಿದ್ವಿ ನಾವು ಬರ್ತ್ಡೇ ಆಚರಣೆ ಮಾಡ್ತೇವೆ ಅಂತೇಳಿ, ಜನ್ಮದಿನ ಆಚರಣೆ ಮಾಡ್ತೇವೆ ಅಂತೇಳಿ. ಯಾರ ಪದ್ಧತಿಯನ್ನು ಆಚರಣೆ ಮಾಡ್ತೇವೆ? ಪಾಶ್ಚಾತ್ಯ ಪದ್ಧತಿಯಲ್ಲಿ ಆಚರಣೆ ಮಾಡ್ತೇವೆ. ನಾವು ಕೇಕ್ ಕಟ್ ಮಾಡ್ತೇವೆ, ದೀಪ ಬೆಳಗಿಸುವಲ್ಲಿ ದೀಪವನ್ನು ಆರಿಸ್ತೇವೆ. ಗೌರವ ಸಮರ್ಪಣೆಯಲ್ಲಿ ಎಂತ ಮಾತುಗಳನ್ನು ಹರಿ ಕಾರಾಯಿ ಕೊಟ್ಟಿನ ಮುಖ್ಯನ ಗಾಯಕವನ್ನು ಮಾಡ ಬಂಧಿಸಿದ ಅವರ ರೀತಿಯ ವಸ್ತುಗಳು
गो माता की जय, गंगा माता की जय, श्री राम जन्मभूमि की जय, श्री कृष्ण जन्मभूमि की जय, काशी विश्वनाथ की जय, पवन सुत हनुमान की जय, बोलो भाई सब संतों की जय, बोलो भाई सब भक्तों की जय, धर्म की जय हो, अधर्म का नाश हो, प्राणियों के सद्भाव हो, विश्व का कल्याण हो, गोवंश हत्या बंद हो, धर्मांतर बंद हो, भारत अखंड हो,